ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಇರೋದು ಇಲ್ಲಿ ಕಾಲೇಜ್ ಹತ್ರ ಹೋಗ್ತಾ ಇದ್ದೀನಿ ಎಕ್ಸಾಮ್ ಬರೆಯೋಕ್ಕಂತ. ಲಾಸ್ಟ್ ಎಕ್ಸಾಮು ನೀನು ಬರ್ತಾಳಂತ ವೆಯ್ಟ್ ಮಾಡ್ಕೊಂಡು ಇವಾಗ ನಿಂತಿದ್ದೀವಿ. ಕಾಲ್ ಮಾಡಿದ್ದು ಇಲ್ಲೇ ಬರ್ತಾವಳಂತೆ. ಉಷಾ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಅಶ್ವಿನಿ ಯೂಟ್ಯೂಬ್ ಚಾನಲ್. ಲಾಸ್ಟ್ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದೀವಿ. ಎಮೋಷ್ನಲ್ ಆಗ್ತಾ ಇದೆ. ಕಾಮರ್ಸ್ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ಬಾಯ್ ಗಾಯ್ಸ್. ಇವಾಗ ಬಾಯ್ ಅಂದ್ಬಿಟ್ಟೆ. ಕಂಟಿನ್ಯೂ ಮಾಡಲಿ ಉಷಾ ವೀಡಿಯೋ. ಅವಳಿಗೂ ಬರಲ್ಲ, ಏನಾದರೂ ಒಂದು ಮಾತಾಡ ಬರಲ್ಲ, ಸುಮ್ಮನೆ ಅವಳು ಅಶ್ವಿನಿ ಇಲ್ಲೇ ಇದ್ದೀನಿ. ಉಷಾ ಎಮೋಷ್ನಲ್ ಆಗಿ ಏನಂದ್ರೆ ಅದು ಮಾತಾಡ್ತಾವಳೆ ಗೈಸ್. ಏನು ತಲೆಗೆ ಹಾಕೊಂಬೇಡಿ ಸ್ವಲ್ಪ. ನೀನು ಬರ್ತಾವಳೆ ಗೈಸ್. ಇವಾಗ ಎಷ್ಟು ದಿನ ಆಯಿತು ನೀನು ನೋಡಿ ಗೈಸ್. ಉಷಾ ಎಲ್ಲ ಇವಾಗ 8 ದಿನ ಗ್ಯಾಪ್ ಇತ್ತು ಎಕ್ಸಾಮ್ಕ. 8 ದಿನದಲ್ಲಿ 10 ಸಲ ರಿವಿಷನ್ ಮಾಡೋಳೆ. ಎಲ್ಲ ಸುಳ್ಳು ಹೇಳ್ತಾಳೆ ಗೈಸ್ ಅವಳು. ಓದಿಲ್ಲ ಕರೆಕ್ಟಾಗಿ ಹೇಳು. ಓದಿಲ್ಲ ಅಶ್ವಿನಿ, ಬೆಳಿಗ್ಗೆನೆ ಬುಕ್ ಮುಟ್ಟಿದ್ದು. ಮುಟ್ಬಿಟ್ಟು ದಿನ ಹಿಂಗೆ ಹೇಳೋದು. ಫುಲ್ಲು 30 ಪೇಜ್ ಬರೆಯೋದು. ಓ ಸ್ವಾಮಿ, ಅಶ್ವಿನಿ ಹೇಳ್ತಾಳೆ, ನೀವು ನಂಬ್ರಿ ಗೈಸ್. ಗೈಸ್ ನಾವೆಲ್ಲ ಒಂದು 10 ಪೇಜ್ ಬರೆದ್ರೆ ಇವಳೊಂದು 30 ಪೇಜ್ ಬರೆಯೋದು. 15 ಪೇಜ್ ಮೇಲೆ ಹೋಗಲ್ಲ ಗೈಸ್, ಸುಮ್ಮನೆ ಹೇಳ್ತಾಳೆ. ಗೈಸ್ ಏನೋ ಗೈಸ್ ಫುಲ್ಲು ಬೇಜಾರಾಗ್ತೈತೆ ಯಾಕೋ. ಸಿಗಲ್ಲ ಅಲ್ಲಿ, ಬೇಗ ಬರೆಯಲ್ಲ ಅವಳು. ಗೈಸ್ ಇವರು 3 ಜನ ಅವತ್ತು ಸೈನ್ ಹಾಕಿಲ್ಲ, ಅದಕ್ಕೆ ಇವಾಗ ಹಾಕ್ಸ್ಕೊಂತ ಇದ್ದೀವಿ. ಮಳೆ ಬರ್ತೈತೆ ಗೈಸ್. ಇವಾಗ ಇಲ್ಲಿ ಕಾಣಿಸ್ತಾ ಇಲ್ಲ. ಇವಾಗ ಹನಿ ಬೀಳ್ತಾ ಐತೆ. ಟೈಮಾ 2. ಗೊತ್ತಿಲ್ಲ ಅಂತಾಳೆ. ಭೂಮಿ ಮದ್ವೆ ಗೈಸ್. ನೋಡಿ ನನ್ನ ಮದ್ವೆ 11ನೇ ತಾರೀಕು ಮದ್ವೆ, ಬಂದ್ಬಿಡಿ ಗೈಸ್. ಅದಕ್ಕೆ ಕಾರ್ಡ್ ಗೈಸ್. ಇವಾಗ ಎಕ್ಸಾಮ್ ಬರ್ಬಿಟ್ಟು ಬಂದಿದ್ದೀರಿ ಇವಾಗ ತಾನೇ. ಏನು ಶಾ? ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ AK. ಇವತ್ತು ನಮ್ಮದು ಲಾಸ್ಟ್ ಎಕ್ಸಾಮ್, ಡಿಗ್ರಿ ಎಲ್ಲ ಮುಗಿದೋಯ್ತು. ಇನ್ಮೇಲೆ ರಿಯಲ್ ಲೈಫ್ ಸ್ಟಾರ್ಟ್ ಆಯಿತು. ಕಾಲೇಜ್ ಲೈಫ್ ಈಸ್ ಬ್ಯೂಟಿಫುಲ್ ಆಗಿತ್ತು, ಬಟ್ ಇಂಥ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಫ್ರೆಂಡ್ ಸರ್ಕಲ್ ಆಗೈತೆ. ಇನ್ಮೇಲೆ ಕಾಲೇಜು ಆಯಿತು, ತಿರ್ಗಾ ಸಿಗ್ತಾರೆ ಇಲ್ಲೋ ಗೊತ್ತಿಲ್ಲ. ಮದುವೆ ಕರೀತಾರದು ಅದು ಗೊತ್ತಿಲ್ಲ. ಮದುವೆ ಕರೆ ಪಕ್ಕ ಬರ್ತೀರಿ. ಥ್ಯಾಂಕ್ ಯು. ಅರ್ಚನಾ, ನಿನ್ನ ಅಭಿಪ್ರಾಯ? ಎಷ್ಟು ಜನ ವೆಯ್ಟ್ ಮಾಡ್ತಾ ಇರೋದು ಇವಳೊಬ್ಳಕ್ಕೆ. 1 ಅವರಿಂದ ಸೈನ್ ಹಾಕ್ಕೊಂಡೆ ಅವಳೆ. ನಾವು ರೀಲ್ಸ್ ಮಾಡೋಣ ಅಂದರೆ ಅದಕ್ಕೂ ಅಡ್ಡ ಫೋಟೋ ಹಿಡ್ಕೊಳಕ್ಕೆ ಇದು. ಎಷ್ಟು ದಿನದಿಂದ ಉಷಾ ಆಸೆ ಇದು. ಫುಲ್ ರೀಲ್ಸ್ಗಳು ಕಳಿಸ್ತಾ ಇರ್ತಾಳೆ ಎಲ್ಲರಿಗೂ. ಇದು ಮಾಡೋಣ ಅಂತ ಇವತ್ತು ಮಾಡ್ಬೇಕು ಗೈಸ್. ಯಾವುದೋ ಒಂದು ವಿಡಿಯೋಗಳು ಮಾಡ್ಬಿಟ್ಟು ಇವಾಗ ಇನ್ನೊಂದು ಫೋಟೋ ಶೂಟ್ಗೆ ಹೋಗ್ತಾ ಇದ್ದೀವಿ ಗೈಸ್. ಅವ್ರ ಫೋಟೋ ಕರೀತಾವ್ರೆ ಗೈಸ್. ಇವತ್ತು ಲಾಸ್ಟ್ ಎಕ್ಸಾಮ್ ಅಲ್ಲ, ಅಷ್ಟಿಷ್ಟು ರೀಲ್ಸ್ಗಳು ನಡೀತಾ ಇಲ್ಲ ಇಲ್ಲಿ. ಎಲ್ಲಿ ನೋಡಿದ್ರು ಫೋಟೋಸು ರೀಲ್ಸ್ಗಳು ಬರೀ ಇದೆ. ನೋಡಿ ಹೆಂಗೆ ಮಾಡ್ತಾವ್ರೆ. ನಾವಂತೂ ಸರಿಯಾಗಿ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಇವ್ರಿಂದ. ಇವಳಿಗೆ ರೀಲ್ಸೇ ಮಾಡೋಕ್ಕೆ ಇಷ್ಟ ಇಲ್ಲ ನೋಡಿ. ಅವರೆಲ್ಲ ಮಾಡ್ತವ್ರೆ, ನಾವು ಸರಿಯಾಗೇ ಮಾಡಿಲ್ಲ. ಏನೋ ಒಂದು ಮಾಡ್ಬಿಟ್ಟಿದ್ದೀವಿ, ನಾವೆಲ್ಲ ಹೋಗಿ ಎಡಿಟ್ ಮಾಡ್ಕೊಂಡು ಗೈಸ್. ನನಗೆ ಅಂತಲ್ಲ, ಇವರೆಲ್ಲರಿಗೂ ಹೊಟ್ಟೆ ಹಸಿತೈತೆ. ಯಾಕಂದರೆ ನಾವು ಒಂದು 10 ಗಂಟೆ ಹಂಗೆ ಬೆಳಗ್ಗೆ ತಿಂದರೆ ಮಧ್ಯಾಹ್ನ ತಿನ್ನೋಕ್ಕಾಗಲ್ಲ. ಬಂದ್ಬಿಡ್ತೀರಿ ಎಕ್ಸಾಮ್ ಬರೆಯೋಕ್ಕೆ. ಸಂಜೆ ಆಗಷ್ಟಲ್ಲಿ ಫುಲ್ ಹೊಟ್ಟೆ ಹಸ್ಕೊಂಡಿರ್ತೈತೆ. ಎಕ್ಸಾಮ್ ಬರೆದು ಈಚೆ ಬಂದರೆ ಫುಲ್ ಹೊಟ್ಟೆ ಹಸಿ. ಲಾಸ್ಟ್ ಡೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಇವಾಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇಲ್ಲೊಂದು ಹೋಟ್ಲ್ ಐತೆ, ಅಲ್ಲಿ ಏನೂ ಇಲ್ಲ, ಬರೀ ದೋಸೆ ಇರ್ತೈತೆ ಬಿಟ್ಟರೆ ಇನ್ನೇನೂ ಇರಲ್ಲ. ಅದಕ್ಕೆ ಎಲ್ಲಿ ತಿನ್ನೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ವ್ಲಾಗ್ ಮಾಡ್ತಾ ಇದ್ದೀನಿ. ಭೂಮಿ ಟೇಪ್ ರೆಕಾರ್ಡ್ ಎಲ್ಲ ಹೇಳ್ತೀನಿ. ಗೈಸ್ ತುಂಬ ಹೊತ್ತು ಅದು ಇದು ಹೋಟ್ಲ್ ಅಂತ ಹುಡುಕ್ಲಾಡಿ ನಮಗೆ ನಾನ್ ವೆಜ್ ಹೋಟ್ಲೇ ಜಾಸ್ತಿ ಸಿಗ್ತೈತೆ. ವೆಜ್ ಯಾವುದೋ ಒಂದು ಸಿಕ್ಕೈತೆ. ಗೇಟಲ್ಲಿ ಬಂದಿದ್ದೀವಿ, ಅದಕ್ಕೆ ಫುಲ್ ಟೈಮ್ ಆಗ್ಬಿಟ್ಟೈತೆ ಇವಾಗ. ಇವಳಿಂದನೇ ಆ ಹೋಟ್ಲು ಬೇಡ, ಈ ಊಟ ಬೇಡ, ಇಲ್ಲಿ ಚೆನ್ನಾಗಿಲ್ಲ,
ಇಲ್ಲಾಂದರೆ ಎಷ್ಟು ಬೈಸ್ಕೊತೀನೋ ಹೇಳಿದ್ದೀನಿ, ಆದರೂ ಹೇಳಿಲ್ಲ ಅಂದರೆ ಹೊಡ್ಸ್ಕೊತೈತೆ. ಹೆಂಗೂ ಹೇಳ್ಬಿಟ್ಟು ಬಂದಿರೋದಕ್ಕೆ ಇಲ್ಲಿ ಏನೂ ಎಲ್ಲ 6 ಗಂಟೆ ಮೇಲೆ ಅಂತೆ, ಅದಕ್ಕೆ ಪರೋಟ ಆಮೇಲೆ ಇವಳು ಅನ್ನ ಸಾಂಬಾರು ತೊಗೊಂಡವ್ರೆ. ನಾವು ಪರೋಟ, ಇವಳು ಪರೋಟ, ಆಮೇಲೆ ಅವರು ದೋಸೆ ತೊಗೊಂಡವ್ರೆ ಗೈಸ್. ತಿನ್ಬಿಟ್ಟು ಇವಾಗ ಫುಲ್ ಹೊಟ್ಟೆ ಹಸಿತೈತೆ. ಇಲ್ಲಿ ಬೇರೆ ಪಾನಿಪುರಿ ಟೆಂಪ್ಟ್ ಆಗ್ತೈತೆ. ತಿನ್ಬಿಟ್ಟು ಆಮೇಲೆ ಸಿಗೋಣ ಗೈಸ್. ಈ ವಿಡಿಯೋ ಇಲ್ಲಿಗೆ ಎಂಡು ಮಾಡಲ್ಲ, ನಾಳೆ ಕಂಟಿನ್ಯೂ ಮಾಡ್ತೀನಿ. ನಾಳೆ ಏನಕ್ಕೆ ಅಂದರೆ ಕಾಲೇಜಲ್ಲಿ ಸಿಗ್ತೀನಿ ಮತ್ತು ಅಲ್ಲಿ ಹೇಳ್ತೀನಿ ಗೈಸ್, ಓಕೆನಾ? ಅಕಸ್ಮಾತ್ ಏನಾದರೂ ಮನೇಲಿ ಹೋಗಿನ ಏನಾದರೂ ವಿಷಯ ಇದ್ದರೆ ಹಾಯ್ ಗೈಸ್, ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗು. ಇವಾಗ ನೆಕ್ಸ್ಟ್ ಡೇ ಕಾಲೇಜಿಗೆ ಬಂದಿದ್ದೀರಿ. ನಾಳೆ ಹೇಳೇ ಇಲ್ವಲ್ಲ ಗೈಸ್, ನಾಳೆ ಗ್ರ್ಯಾಜುಯೇಷನ್ ಡೇ ಇದೆ ನಮಗೆ. ಅದಕ್ಕೆ ಅಂದ್ಬಿಟ್ಟೆ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಒಂದೊಂದು ಕ್ಲಾಸಲ್ಲಿ ಒಬ್ಬೊಬ್ಬರು ಪ್ರಾಕ್ಟೀಸ್ ಮಾಡ್ತಾರೆ. ನಾವು ಇವಾಗ ತಾನೇ ಬಂದಿದ್ದೀವಿ. ಸಾಂಗ್ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಿ, ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಇನ್ನು ಇವಾಗೇ ಸ್ಟಾರ್ಟ್ ಮಾಡಿರೋದು. ಇವತ್ತು ಒಂದೇ ದಿನ ಟೈಮ್ ಇರೋದು. ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡ್ಬೋದು, ನಾಳೆ ಫಿನಿಶ್ ಮಾಡಿ ಓಕೆ. ನೋಡಿ ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಚೆನ್ನಾಗಿತ್ತಲ್ಲ ನಮ್ಮಮ್ಮ ಅನ್ನ ಒಬ್ಬರೇ ಗೈಸ್. ಲಾಸ್ಟ್ ಡೇ ಒಂದೇ ಬಾಕ್ಸಲ್ಲಿ ತಿಂತಾ ಇರೋದು ನಾವು. ಇನ್ನು ನಾಳೆಯಿಂದ ತಿನ್ನೋಕ್ಕಾಗಲ್ಲ. ಏನು ಅನಿಸ್ತೈತೆ ಚೆನ್ನಾಗಿ? ಇವಳು ಸ್ನ್ಯಾಪಲ್ಲೇ ಅವಳೆ ಯಾಕೆ ಓಕೆ ಗೈಸ್, ಆಮೇಲೆ ಸಿಗ್ತೀವಿ. ಬಾಯ್ ಗೈಸ್. ಇವಾಗ ಪ್ರಾಕ್ಟೀಸ್ ಎಲ್ಲ ಒಂದು ಮಟ್ಟಿಗೆ ಮುಗಿಸ್ಕೊಂಡು ನಾನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಪ್ರಾಕ್ಟೀಸ್ ಮಾಡೋಕ್ಕೆ ಮನೇಲಿ. ಇನ್ನೂ ತುಂಬ ಜನ ಎಲ್ಲ ಪ್ರಾಕ್ಟೀಸ್ ಮಾಡ್ತಾನವ್ರೆ, ನಾವು ಮಾತ್ರ ಮನೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.